ನಮಸ್ಕಾರ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಈಗ ಹೆಡ್ಲೈನ್ಸ್. ಜಮಖಂಡಿಗೆ ಆನಂದ ನ್ಯಾಮಗೌಡ ಫಿಕ್ಸ್. ಜೆಡಿಎಸ್ ಜೊತೆ ಮೈತ್ರಿಗೆ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ವಿರೋಧ. ಅಂತಿಮ ನಿರ್ಧಾರ ಹೈಕಮಾಂಡ್ ಅಂಗಳಕ್ಕೆ. ಮೂರು ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಗಳು ಫೈನಲ್. ಶಿವಮೊಗ್ಗಕ್ಕೆ ರಾಘವೇಂದ್ರ, ಬಳ್ಳಾರಿಗೆ ಶಾಂತ, ಜಮಖಂಡಿಗೆ ಶ್ರೀಕಾಂತ್, ಮಂಡ್ಯ ರಾಮನಗರದ ಹೊಣೆ ಬಿಎಸ್ವೈ ಹೆಗಲಿಗೆ. ಟ್ವಿಟರ್ನಲ್ಲಿ ಆರಂಭವಾಗಿದೆ ಮೀಟೂ ಚಳವಳಿ. ಒಂದೊಂದೇ ಹೊರಬರುತ್ತಿವೆ ಲೈಂಗಿಕ ದೌರ್ಜನ್ಯ. ಕಿರಿಯ ಸಚಿವರ ವಿರುದ್ಧ ಆರೋಪಕ್ಕೆ ಸುಷ್ಮಾ ಮೌನ. ನವರಾತ್ರಿಗೆ ಸಿಂಗಾರಗೊಂಡಿದೆ ಸಾಂಸ್ಕೃತಿಕ ನಗರಿ. ನಾಳೆ ಮೈಸೂರು ದಸರಾಗೆ ಸಿಎಂ ಚಾಲನೆ. ನಾಡಿನಾದ್ಯಂತ ಮನೆ ಮಾಡಿದೆ ನಾಡ ಹಬ್ಬದ ಸಂಭ್ರಮ. ಶಾರದೆ ಮಡಿಲಿನಲ್ಲಿ ವಿಷ ಬೀಜ ಬಿತ್ತಬೇಡಿ. ಮತ ರಾಜಕೀಯಕ್ಕೆ ಮೀಸಲಾದ ಜಾತಿ ಕಲೆಗೆ ಬೇಡ. ಮದಕರಿ ನಾಯಕ ಸಿನಿಮಾ ವಿವಾದಕ್ಕೆ ಜಗ್ಗೇಶ್ ಬೇಸರ. ರಾಜ್ಯದಲ್ಲಿ ಈಗ ಉಪಚುನಾವಣೆ ಸಮರ. ಮೂರು ಪಕ್ಷದಲ್ಲೂ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ. ಜೆಡಿಎಸ್ ಜೊತೆ ಮೈತ್ರಿ ಬೇಕಾ ಬೇಡವಾ ಎಂದು ಕಾಂಗ್ರೆಸ್ ತಲೆ ಕೆಡಿಸಿಕೊಂಡಿದೆ. ಈ ಮಧ್ಯೆ ಜಮಖಂಡಿಯಿಂದ ಆನಂದ್ ನ್ಯಾಮಗೌಡ ಅವರಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ಕೆಪಿಸಿಸಿಯಲ್ಲಿ ಇಂದು ಸರಣಿ ಸಭೆ ನಡೆದು ಹಲವಾರು ವಿಚಾರಗಳ ಕುರಿತು ಚರ್ಚೆ ನಡೆಯಿತು. ರಾಮನಗರದಲ್ಲಿ ಜೆಡಿಎಸ್ ಮೈತ್ರಿಗೆ ವಿರೋಧ. ಹಿರಿಯ ನಾಯಕರ ಮಾತಿಗೆ ತಲೆಬಾಗಿದ ಮುಖಂಡರು. ರಾಮನಗರ ವಿಧಾನಸಭಾ ಉಪಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿಗೆ ಮತ್ತೆ ವಿರೋಧ ವ್ಯಕ್ತವಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಇಂದು ವೇಣುಗೋಪಾಲ್, ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ರಾಮನಗರ ಜಿಲ್ಲಾ ಮುಖಂಡರ ಸಭೆಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ವಿಧಾನಸೌಧಕ್ಕೆ ಮಾತ್ರ ಮೈತ್ರಿ ಮೀಸಲಾಗಿರಲಿ, ಬೈ ಎಲೆಕ್ಷನ್ನಲ್ಲೂ ಮುಂದುವರಿಸೋದು ಬೇಡ, ಅದರಿಂದ ಪಕ್ಷಕ್ಕೆ ನಷ್ಟ ಅಂತ ವಿಧಾನ ಪರಿಷತ್ ಸದಸ್ಯ ಸಿಎಂ ಲಿಂಗಪ್ಪ ಬೇಡಿಕೆ ಮಂಡಿಸಿದ್ರು. ಹೀಗಾಗಿ 3 ದಿನಗಳವರೆಗೆ ಕಾದು ನೋಡೋಣ, ವರಿಷ್ಠರು ತೆಗೆದುಕೊಳ್ಳೋ ತೀರ್ಮಾನಕ್ಕೆ ಬದ್ಧರಾಗಿರೋಣ ಅಂತ ಹಿರಿಯರು ಸಮಾಧಾನ ಮಾಡಿದ್ದಾರೆ. ಸರ್, ಈಗ ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗಲ್ಲಿ ಏನು ಬರ್ತದೋ ನೋಡೋಣ ಸರ್. ಈಚೆಗೆ ಬಂದಾಗ ಹೇಳ್ತೀನಿ ನಾನು. ಅದೇನಿದ್ರು ವಿಧಾನಸಭಾ ಹಂತಕ್ಕೆ, ವಿಧಾನಮಂಡಲ ಹಂತಕ್ಕೆ ಹೊಂದಾಣಿಕೆ ಆಗಿದೆ. ನಮ್ಮ ಅದರ ಬಗ್ಗೆ ನಮ್ಮ ಮಾತಾಡ್ಕೊಂಡು ಹೈಕಮಾಂಡ್ನವ್ರು ತೀರ್ಮಾನ ಇಲ್ಲ. ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ನಾವೆಲ್ಲ ಸೇರಿದ್ವಿ. ಪಕ್ಷದ ವರಿಷ್ಠರು ಇವತ್ತು ಸಭೆ ಕರೆದಿದ್ರು. ಸೊ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಏನು ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ ಅದ್ರ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಪಕ್ಷದ ವರಿಷ್ಠರು ಮಾಡಿಕೊಟ್ಟಿದ್ದಾರೆ. ಆದರೆ ಇವತ್ತು ಕಾರ್ಯಕರ್ತರನ್ನ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿದ್ದೀವಿ. ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ, ಮಂಡ್ಯದಲ್ಲೂ ಜೆಡಿಎಸ್ ಮೈತ್ರಿಗೆ ಸ್ಥಳೀಯರ ವಿರೋಧ. ಜೆಡಿಎಸ್ಗೆ ಬಿಟ್ಟು ಕೊಡದಂತೆ ಸಭೆಯಲ್ಲಿ ಜಿಲ್ಲಾ ಮುಖಂಡರ ಒತ್ತಾಯ. ಶಿವಮೊಗ್ಗ ಹಾಗೂ ಮಂಡ್ಯ ಲೋಕಸಭಾ ಉಪಚುನಾವಣೆಗೂ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳದಂತೆ ಸ್ಥಳೀಯ ಜಿಲ್ಲಾ ಮುಖಂಡರು ಒತ್ತಡ ಹೇರಿದ್ದಾರೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ. ಹೀಗಿರುವಾಗ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಅವರಿಗೆ ಬಿಟ್ಕೊಟ್ರೆ ಪಕ್ಷ ಹೀನಾಯ ಸ್ಥಿತಿ ತಲುಪಲಿದೆ ಅಂತ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಸೇರಿದಂತೆ ಹಲವು ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತ ಇಲ್ಲವೇ ಒಕ್ಕಲಿಗ ಸಮುದಾಯದ ಮುಖಂಡರೊಬ್ಬರಿಗೆ ಟಿಕೆಟ್ ನೀಡುವಂತೆ ಬೇಡಿಕೆ ಇಡಲಾಗಿದೆ. ಹೀಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬೇಡಿಕೆ ತಂದು ಟಿಕೆಟ್ ನೀಡೋಣ ಅಂತ ಹಿರಿಯ ನಾಯಕರು ಸೂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಮಂಡ್ಯ ಜಿಲ್ಲಾ ಮುಖಂಡರ ಸಭೆಯಲ್ಲೂ ಮೈತ್ರಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಮಾಜಿ ಸಚಿವ ಚೆಲುವರಾಯಸ್ವಾಮಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಸೀಟು ಬಿಟ್ಟುಕೊಟ್ರೆ ನಾವ್ಯಾರೂ ಬೆಂಬಲಕ್ಕೆ ನಿಲ್ಲೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಎಚ್ಚರಿಕೆ ರವಾನಿಸಿದ್ದಾರೆ. ಹಿರಿಯ ನಾಯಕರು ಸಮಾಧಾನ ಪಡಿಸೋ ಪ್ರಯತ್ನ ನಡೆಸಿದ್ರೂ ಅದು ಸಫಲವಾಗಿಲ್ಲ. ಹೀಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಆಯ್ಕೆ ಬಿಡಲಾಗಿದೆ. ನಾವು ನಾಟ್ ಅಗೇನೆಸ್ಟ್ ಮೈತ್ರಿ. ಹೈಕಮಾಂಡ್ ಡಿಸಿಷನ್ ತಗೊಂಡಿದೆ, ಸರ್ಕಾರ ಮೈತ್ರಿ ನಡ್ಕೊಂಡು ಹೋಗುತ್ತೆ. ಕ್ಯಾಂಡಿಡೇಟ್ನ ಹಾಕಬೇಕು ಇಂಟ್ರೆಸ್ಟ್ ಆಫ್ ಪಾರ್ಟಿ ಅಂತ ಅಷ್ಟು ಹೇಳಿದೀವಿ. ಅದ್ರ ಬಗ್ಗೆ ಅವರು ಟೈಮ್ ತಗೊಂಡಿದ್ರೆ ಮಾತಾಡ್ತಾರೆ. ಪಾರ್ಟಿ ಡಿಸಿಷನ್ ಒಪ್ಪಬೇಕಾಗುತ್ತೆ. ನಾನಿಲ್ಲದೆ ಇನ್ನೊಬ್ಬರನ್ನ ಹಾಕ್ತಿ ಕ್ಯಾಂಡಿಡೇಟ್ ಇದ್ದಾರೆ. ಬಳ್ಳಾರಿ ಮುಖಂಡರ ಸಭೆಗೆ 3 ಶಾಸಕರ ಗೈರು. ಕೆಪಿಸಿಸಿಯಿಂದ ಡಿಕೆಶಿ ಕಚೇರಿಗೆ ಬಳ್ಳಾರಿ ಜಿಲ್ಲಾ ಮುಖಂಡರ ಸಭೆ ಶಿಫ್ಟ್. ಇತ್ತ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಕರೆದ ಜಿಲ್ಲಾ ಮುಖಂಡರ ಸಭೆಗೆ 3 ಶಾಸಕರು ಗೈರಾದ್ರೆ 2 ಪ್ರಭಾವಿ ನಾಯಕರು ಕೂಡ ಕೈಕೊಟ್ಟಿದ್ರು. ಸಂಡೂರು ಶಾಸಕ ತುಕಾರಾಂ, ಹಡಗಲಿಯ ಪಿಟಿ ಪರಮೇಶ್ವರ್ ನಾಯ್ಕ್ ಹಾಗೂ ಕಂಪ್ಲಿಯ ಗಣೇಶ್ ಗೈರು ಹಾಜರಾಗಿದ್ರು. ಅನಿಲ್ ಲಾಡ್ ಮತ್ತು ಸಂತೋಷ್ ಲಾಡ್ ಕೂಡ ಬಂದಿರಲಿಲ್ಲ. ಹೀಗಾಗಿ ಸಭೆಯಲ್ಲಿ ಯಾವುದೇ ನಿರ್ಧಾರ ಹೊರಬಿದ್ದಿಲ್ಲ.
ಎಲ್ಲರ ಜೊತೆ ಸಭೆ ನಡೆಸಿ ತೀರ್ಮಾನಕ್ಕೆ ಬನ್ನಿ ಅಂತ ವೇಣುಗೋಪಾಲ್ ಸಿದ್ದು ಅವರು ಡಿಕೆಶಿಗೆ ಸೂಚನೆ ನೀಡಿದ್ರು. ಹೀಗಾಗಿ ತಮ್ಮ ಕಚೇರಿಯಲ್ಲಿ ಬಳ್ಳಾರಿ ಜಿಲ್ಲಾ ಮುಖಂಡರ ಸಭೆಯನ್ನ ಡಿಕೆಶಿ ನಡೆಸಿದ್ರು. ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕುರಿತು ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ದಿವಂಗತ ಸಿದ್ದು ನ್ಯಾಮೇಗೌಡರ ಪುತ್ರ ಆನಂದ್ಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಲಾಯಿತು. ಬಾಗಲಕೋಟೆಯ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕೂಡ ಸರ್ವಸಮ್ಮತಿ ಸೂಚಿಸಿದ್ರು. ಹೀಗಾಗಿ ಸಭೆ ಬಳಿಕ ಮಾತನಾಡಿದ ಆನಂದ್ ತನ್ನ ಎದುರಾಳಿ ಯಾರೇ ಆದರೂ ಸುಲಭವಾಗಿ ಗೆದ್ದು ಬರ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಾಳೆ 16ನೇ ತಾರೀಕಿನ ದಿವಸ ನಾಮಿನೇಷನ್ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ರಾಜ್ಯದ ನಾಯಕರು ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿದ್ದಾರೆ. ಒಂದು ದೊಡ್ಡ ಮೆರವಣಿಗೆಯನ್ನು ಮಾಡಿ ಕ್ಷೇತ್ರದ ಜನತೆಗೆ ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕ್ಷೇತ್ರದಲ್ಲಿ ವಾತಾವರಣ ಖಂಡಿತ ಚೆನ್ನಾಗಿದೆ. ಯಾಕಂತಂದರೆ ತಂದೆಯವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಸೊ ಆ ಅಭಿವೃದ್ಧಿ ಕೆಲಸಗಳೇ ನಮಗೆ ಶ್ರೀರಕ್ಷೆ ಆಗಲಿದೆ. ಒಟ್ನಲ್ಲಿ ಇಂದಿನ ಸಭೆಯಲ್ಲಿ ಲೋಕಸಭಾ ಹಾಗೂ ವಿಧಾನಸಭಾ ಉಪಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿಗೆ ಸ್ಥಳೀಯ ಮುಖಂಡರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿರುವ ಹಿರಿಯ ನಾಯಕರು ಹೈಕಮಾಂಡ್ಗೆ ಅಂತಿಮ ನಿರ್ಧಾರ ಬಿಟ್ಟಿದ್ದಾರೆ. ಅಲ್ಲಿಂದ ಯಾವ ತೀರ್ಮಾನ ಹೊರಬೀಳುತ್ತೋ ಆ ನಿರ್ಧಾರದ ಮೇಲೆ ಮೈತ್ರಿಯ ಅಳಿವು ಉಳಿವು ಅಡಗಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5. ರಾಮನಗರ ಜೆಡಿಎಸ್ನ ಭದ್ರಕೋಟೆ ಆದರೂ ಕಾಂಗ್ರೆಸ್ ಹಿಡಿತಾ ಇದೆ. ಇದರಿಂದ ಉಪಕದನ ದೋಸ್ತಿಗಳಿಗೆ ತಲೆನೋವಾಗಿದೆ. ಜೆಡಿಎಸ್ ಜೊತೆ ಮೈತ್ರಿಗೆ ಸ್ಥಳೀಯ ಕಾಂಗ್ರೆಸ್ಸಿಗರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ನಡುವೆ ಜೆಡಿಎಸ್ ಅಭ್ಯರ್ಥಿ ವಿರುದ್ಧವೇ ಸ್ವಪಕ್ಷೀಯರು ಗರಂ ಆಗಿದ್ದಾರೆ. ರಾಮನಗರ ವಿಷಯದಲ್ಲಿ ದೋಸ್ತಿಗಳ ಮಧ್ಯೆ ಉಪಕದನ. ಅನಿತಾ ಕುಮಾರಸ್ವಾಮಿ ವಿರುದ್ಧ ಜೆಡಿಎಸ್ ಮುಖಂಡರು ಗರಂ. ರಾಮನಗರ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ದಿನದಿಂದ ದಿನಕ್ಕೆ ರಂಗೇರತೊಡಗಿದೆ. ಕುಟುಂಬ ರಾಜಕಾರಣದ ಹಣೆಪಟ್ಟಿ ಅಳಿಸಿ ಹಾಕಲು ಜೆಡಿಎಸ್ ಹೊಸ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಪ್ಲಾನ್ ಮಾಡಿತ್ತು. ಆದ್ರೆ ಇವತ್ತು ಸಿಎಂ ಎಚ್ಡಿಕೆ ಪತ್ನಿ ಅನಿತಾ ಕುಮಾರಸ್ವಾಮಿಯೇ ಅಭ್ಯರ್ಥಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ಅನಿತಕ್ಕನವರೇ ರಾಮನಗರದ ಕೆಲ ಜೆಡಿಎಸ್ ಮುಖಂಡರ ಜೊತೆ ಸಭೆ ನಡೆಸಿದ್ದಾರೆ ಹಾಗೂ ನಾಮಪತ್ರ ಸಲ್ಲಿಸುವ ವೇಳೆ ಕಾರ್ಯಕರ್ತರನ್ನ ಸೇರಿಸುವಂತೆ ಹೇಳಿದ್ದಾರಂತೆ. ಈ ಸಂಬಂಧ ಜೆಡಿಎಸ್ ಮುಖಂಡರ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಎನ್ನುತ್ತಿದ್ದಂತೆ ಗಲಾಟೆ ಶುರುವಾಯಿತು. ರಾಮನಗರ ತಾಲೂಕು ಜೆಡಿಎಸ್ ಅಧ್ಯಕ್ಷ ರಾಜಶೇಖರ್ ಅಭಿಪ್ರಾಯಕ್ಕೆ ಕೆಲ ಮುಖಂಡರು ಅಸಮಾಧಾನ ಹೊರಹಾಕಿದ್ರು. ಬೇಕಿದ್ದರೆ ಅವರೇ ಅಭ್ಯರ್ಥಿಯಾಗಲಿ, ಆದ್ರೆ ನಾಮಪತ್ರ ಮುನ್ನ ಕಾರ್ಯಕರ್ತರೊಂದಿಗೆ ಚರ್ಚೆ ಮಾಡಲಿ, ಇಲ್ಲಾಂದ್ರೆ ನಾವ್ಯಾರು ನಾಮಪತ್ರ ಸಲ್ಲಿಸುವ ವೇಳೆ ಬರೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ಬೆಳಗ್ಗೆ ನೀರಿನ ಸಮಸ್ಯೆ ಇರ್ಬೋದು, ಲೈಟ್ ಇರ್ಬೋದು, ಚರಂಡಿ ಇರ್ಬೋದು, ಇವತ್ತು ಮಾಡ್ಕೋಬೋದು ಬೇರೆಯವರಿದ್ರು. ಆದರೂ ನಾವು ಅದಕ್ಕೆ ಒಂದು ಸ್ಪಂದಿಸ್ಲಿವಲ್ಲ, ಅದಕ್ಕೆ ಬಂದು ನೀವು ಕರೆದೇ ಹೆಂಗೆ ಮಾಡಿದ್ರ ಅಂತ ಅದ್ರ ಬಗ್ಗೆ ಕೇಳದೆ ಹೊರತು ಅನಿತಕ ನಿಂತ್ಕೊಳ್ಳೋದ್ರೊಳಗೆ ನಮಗೇನು ಸಂಶಯ ಏನಿಲ್ಲ. ಕಾಂಗ್ರೆಸ್ಗೂ ತಲೆನೋವಾದ ರಾಮನಗರ ಬೈ ಎಲೆಕ್ಷನ್. ಅಭ್ಯರ್ಥಿ ಕಣಕ್ಕಿಳಿಸುವಂತೆ ಹೆಚ್ಚಾಗುತ್ತಿದೆ ಒತ್ತಡ. ಇನ್ನು ಕಾಂಗ್ರೆಸ್ಗೂ ರಾಮನಗರ ಬೈ ಎಲೆಕ್ಷನ್ ದೊಡ್ಡ ಸಂಕಟವನ್ನೇ ತಂದೊಡ್ಡಿದೆ. ಪರಿಷತ್ ಸದಸ್ಯ ಸಿಎಂ ಲಿಂಗಪ್ಪ ಕ್ಯಾಂಡಿಡೇಟ್ ಹಾಕದಿದ್ರೆ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅಂತಿದ್ದಾರೆ. ಇನ್ನೊಂದೆಡೆ ಮುಸ್ಲಿಂ ಮತದಾರರು ಮೈತ್ರಿ ಮಾಡಿಕೊಂಡ್ರೆ ಕಮಲ ಅರಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹಾಕಬೇಕು, ಅದಾಗೋದಿಲ್ಲ ಸರ್, ನಾವು ಯಾರು ಮಾಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ನಾವು ಮಾಡೋಕ್ಕಾಗಲ್ಲ. ವಿಧಾನಸಭಾ ಹಂತಕ್ಕೆ, ವಿಧಾನಮಂಡಲ ಹಂತಕ್ಕೆ ಹೊಂದಾಣಿಕೆ ಆಗಿದೆ. ನಮ್ಮ ಅದರ ಬಗ್ಗೆ ನಮ್ಮ ಮಾತಾಡೋಕ್ಕೆ ಹೈಕಮಾಂಡ್ನವ್ರು ತೀರ್ಮಾನ. ಇಲ್ಲಿ ಯೂನಿಟ್ಗಳು ಬದುಕೋಕ್ಕೂ ಬಿಡಬೇಕಲ್ಲ ಸರ್. ನೀವು ಅವು ಬದುಕಿದ್ರೆ ನಾಳೆ ಚುನಾವಣೆ ಅವೇ ಸತ್ತೋಗ್ಬಿಟ್ರೆ. ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈಗ ಉಪಚುನಾವಣೆ ಘೋಷಣೆ ಆಗಿರೋದ್ರಿಂದ ರಾಮನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೇವೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಏನು ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ ಅದ್ರ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಪಕ್ಷದ ವರಿಷ್ಠರು ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಇದರ ಲಾಭ ಪಡೆಯಲು ಬಿಜೆಪಿ ಮುಂದಾಗಿದ್ದು ರುದ್ರೇಶ್ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದು ಬಹುತೇಕ ಖಚಿತವಾಗಿದೆ. ನ್ಯೂಸ್ ಡೆಸ್ಕ್, TV5. ವಿಧಾನಸಭೆ ಚುನಾವಣೆಗೂ ಮುನ್ನ ಆಗಿದ್ದ ಜೆಡಿಎಸ್ ಬಿಜೆಪಿ ನಡುವೆ ಒಳ ಮೈತ್ರಿ ಮಾತುಕತೆ.
ಸಿಎಂ ಪಟ್ಟ ಸಿಗೋದು ಪಕ್ಕಾ ಆಗ್ತಿದ್ದಂಗೆ ಉಲ್ಟಾ ಹೊಡೆದ್ರ ತೆನೆ ನಾಯಕರು. ಹಾಗಾದ್ರೆ ಸಿದ್ದು ಮಾಡಿದ ಆರೋಪದಲ್ಲಿ ಹುರುಳಿದ್ಯಾ? ಅಧಿಕಾರಕ್ಕಾಗಿ ಜೆಡಿಎಸ್ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿನಾ? ಎಲ್ಲದೆ ಫುಲ್ ಡೀಟೇಲ್ಸ್. ಸಿದ್ದರಾಮಯ್ಯ ಮಾಡಿದ್ದ ಆರೋಪ ಏನು? ಅಮಿತ್ ಶಾ ಕುಮಾರಸ್ವಾಮಿ ಭೇಟಿಯಾಗಿದ್ದು ನಿಜಾನ? ಏಪ್ರಿಲ್ ತಿಂಗಳಲ್ಲಿ ರಾಜ್ಯದಲ್ಲಿ ಚುನಾವಣಾ ಕಾವು ರಣ ಬಿಸಿಲಿಗಿಂತಲೂ ಹೆಚ್ಚಾಗಿತ್ತು. ರಾಜಕೀಯ ಪಕ್ಷಗಳು ಪ್ರಚಾರದ ಭರಾಟೆಯಲ್ಲಿ ತಲ್ಲೀನವಾಗಿತ್ತು. ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು. ಅದೇ ಟೈಮ್ನಲ್ಲಿ ಸಿದ್ದು ಒಂದು ಬಾಂಬ್ ಸಿಡಿಸಿದ್ರು. ಅದೇನಪ್ಪಾ ಅಂದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಪರಸ್ಪರ ಭೇಟಿ ಮಾಡಿದ್ದಾರೆ. ಅವರಿಬ್ಬರ ನಡುವೆ ಒಪ್ಪಂದವೂ ಆಗಿದೆ. ಚುನಾವಣೋತ್ತರ ಮೈತ್ರಿಗೆ ಸಂಬಂಧಿಸಿದ ಒಳಮೈತ್ರಿ ಒಪ್ಪಂದ ಆಗಿದೆ. ಹಾಗಾಗಿ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತ ಸಿದ್ದು ಆರೋಪ ಮಾಡಿದ್ರು. ಆದ್ರೆ ಈ ಆರೋಪವನ್ನ ಕುಮಾರಸ್ವಾಮಿ ತಳ್ಳಿ ಹಾಕಿದ್ರು. ನಾವು ಬಿಜೆಪಿ ಜೊತೆ ನಿಂತು ಉಫ್ ಅಂತ ಊದಿದ್ರೆ ಕಾಂಗ್ರೆಸ್ ಧೂಳಿಪಟವಾಗುತ್ತೆ, ಎಚ್ಚರಿಕೆಯಿಂದ ಮಾತನಾಡಿ ಅಂತ ಕುಮಾರಸ್ವಾಮಿ ಸಿದ್ದರಾಮಯ್ಯಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಈಗ ಬಿಜೆಪಿ ರಾಮನಗರ ಜಿಲ್ಲಾಧ್ಯಕ್ಷ ರುದ್ರೇಶ್ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ. ಚುನಾವಣೆಗೂ ಮುನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ದು ನಿಜ ಅಂತ ಹೇಳಿದ್ದಾರೆ. ಇದು ಈಗ ಎದುರಾಗಿರುವ ಉಪಚುನಾವಣೆ ಸಮರದ ಟೈಮ್ನಲ್ಲಿ ಮಹತ್ವ ಪಡೆದುಕೊಂಡಿದೆ. ಮೈತ್ರಿ ಸರ್ಕಾರದಲ್ಲಿ ವೈಮನಸ್ಸು ಉಂಟಾಗಲು ಕಾರಣವಾಗಿದೆ. ಈ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವ್ರನ್ನ ಮತ್ತೆ ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ ಓಲೈಸ್ಕೊಂಡ ರಾಜಕಾರಣ ಮಾಡಿದ್ರು. ಹಾಗಾಗಿ ಜನ ಇಲ್ಲಿದ್ದಂತ ಬಿಜೆಪಿ ಕಾರ್ಯಕರ್ತರುಗಳೆಲ್ಲ ಜೆಡಿಎಸ್ಗೆ ಸಹಾಯ ಮಾಡಿದ್ರು, ನಮ್ ಜೊತೆ ಬರ್ತಾರೆ ಅನ್ನೋ ಆ ಒಂದು ಉದ್ದೇಶದಿಂದ ಅವ್ರಿಗೆ ಹೆಚ್ಚಿನ ಸೀಟ್ ಬಂತು. ರಾಜ್ಯ ಮಟ್ಟದಲ್ಲಿ ದೋಸ್ತಿ, ಮಂಡ್ಯದಲ್ಲಿ ಕುಸ್ತಿ. ರಾಜ್ಯ ಮಟ್ಟದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿವೆ. ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇರಿಸುವ ಉದ್ದೇಶದಿಂದ ಒಂದಾಗಿವೆ. ಆದ್ರೆ ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮುಖಂಡರ ನಡುವೆ ವಾಕ್ಸಮರ ಏರ್ಪಟ್ಟಿದೆ. ಚೆಲುವರಾಯಸ್ವಾಮಿ ಅವರನ್ನ ಡೆಡ್ ಹಾರ್ಸ್ ಅಂತ ಸಚಿವ ಪುಟ್ಟರಾಜು ಜರಿದಿದ್ದಾರೆ. ಇದಕ್ಕೆ ಚೆಲುವರಾಯಸ್ವಾಮಿ ಕೂಡ ಸಖತ್ತಾಗಿಯೇ ಟಾಂಗ್ ಕೊಟ್ಟಿದ್ದಾರೆ. ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಗೆ ಬಹಳ ಜನ ನಮ್ಮ ಪಕ್ಷದಲ್ಲಿ ಸಮರ್ಥರಿದ್ದಾರೆ, ಕಾಂಪಿಟೇಷನ್ ಇದೆ. ಅಂತಿಮವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪೂಜ್ಯ ದೇವೇಗೌಡಜಿಯವರು, ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣವರು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದಂಥ ಅಭ್ಯರ್ಥಿನ ಅತ್ಯಂತ ಅಂತರದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆ ಗೆಲ್ಲಿಸ್ಕೊಡ್ತಾರೆ. ಅದಕ್ಕೆ ಮಹಾನ್ ಬುದ್ಧಿವಂತ ಪಾಪ, ಅವನಿಗೆ ಅದೊಂದು ತಿಳುವಳಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವನಿಗೆ ಕಾಮನ್ ಸೆನ್ಸ್ ಅನ್ನೋದು ಇದ್ದರೆ ಬಹುಶಃ ಅವನ ಮೆದುಳು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೆ. ಅಷ್ಟು ಮಟ್ಟದ ಯೋಚನೆ ಮಾಡಿ ಹೇಳಿಕೆ ಕೊಡುವಂಥ ಅವಶ್ಯಕತೆ ಇಲ್ಲ. ಕೊಡಲಿ ಪಾಪ, ಅವನು ಸೋತೇ ಇಲ್ಲ ಅಂತ ಕಾಣುತ್ತೆ. ಇವತ್ತಿನ ಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಅಂತರ್ಜನ ಸೋತಿದ್ರು ಗೊತ್ತಿಲ್ಲ ನನಗೆ, ಅದು ಮಾಹಿತಿ ಇಲ್ಲ ನನ್ನ ಹತ್ರ. ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಮುಖ್ಯಮಂತ್ರಿ ಆಗಿರೋ ಅಭ್ಯರ್ಥಿ, ಮುಖ್ಯಮಂತ್ರಿ ಆಗಿರೋರು ಎಷ್ಟು ಅಂತರದಲ್ಲಿ ಸೋತಿರೋದು ಮುಂದೆ ಈ ರಾಜ್ಯದಲ್ಲಿ ಯಾರ್ಯಾರು ಸೋತಿರೋ ಸೋದರರು ರಿಜೆಕ್ಟೆಡ್ ಅಂತ ಪ್ರಜಾಪ್ರಭುತ್ವದಲ್ಲಿ ಒಂದು ಲೈನ್ ರೆಸಲ್ಯೂಷನ್ ಪಾರ್ಲಿಮೆಂಟಲ್ಲಿ ಮಾಡಿಸ್ತಿದ್ರೆ ಅದು ಒಂಥರ ಚೆನ್ನಾಗಿತ್ತು ಅನ್ನೋ ಒಂದು ಕಾಣುತ್ತೆ. ನಾವು ಮೇಲೆ ದೋಸ್ತಿ, ಕೆಳಗೆ ಕುಸ್ತಿ. ಇದು ಮಿತ್ರ ಪಕ್ಷಗಳ ಕುರಿತಾಗಿ ಹಳೆ ಮೈಸೂರು ಭಾಗದಲ್ಲಿ ಆಡಿಕೊಳ್ಳಲಾಗುತ್ತಿರುವ ಮಾತುಗಳು. ಇದರಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ರೋಸ್ ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಮಂಡ್ಯದಲ್ಲಿ ಅಭ್ಯರ್ಥಿಯನ್ನು ಹಾಕದೇ ಇದ್ದರೆ ನಮ್ಮ ಮತ ಯಾರಿಗೆ ಅಂತ ಕೈ ಕಾರ್ಯಕರ್ತರು ಹೇಳಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮೇಲ್ಮಟ್ಟದಲ್ಲಿ ನಾಯಕರು ಪರಸ್ಪರ ಮುದ್ದು ಮುದ್ದಾಗಿ ಮಾತನಾಡಿಕೊಂಡು ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಕೆಳ ಹಂತದಲ್ಲಿ ಕಾರ್ಯಕರ್ತರು ಗುದ್ದಾಡಿಕೊಳ್ಳುತ್ತಿದ್ದಾರೆ. ಈಗ ಅಮಿತ್ ಶಾ ಅವರನ್ನ ಕುಮಾರಣ್ಣ ಭೇಟಿ ಮಾಡಿರುವ ವಿಷಯ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಹಾಗಾದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ಸತ್ಯನಾ ಅನ್ನುವ ಪ್ರಶ್ನೆಗೆ ಈಗ ಜೆಡಿಎಸ್ ನಾಯಕರೇ ಉತ್ತರಿಸಬೇಕಾಗಿದೆ. ಗುರುಲಿಂಗಸ್ವಾಮಿ ಹೊಳಿಮಠ್, TV5 ಬೆಂಗಳೂರು. 5ರಲ್ಲಿ 3 ಕ್ಷೇತ್ರಗಳಿಗೆ ಬಿಜೆಪಿಯ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಇಂದು ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗಿದೆ. ಬಾಕಿ 2 ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಜವಾಬ್ದಾರಿ ಯಡಿಯೂರಪ್ಪನ ಹೆಗಲಿಗೆ ಹಾಕಲಾಗಿದೆ. ಈ ಕ್ಷೇತ್ರಗಳಲ್ಲಿ ವಲಸಿಗರಿಗೆ ಟಿಕೆಟ್ ನೀಡಲಾಗುತ್ತೆ ಎಂದು ಹೇಳಲಾಗುತ್ತಿದೆ. ರಾಜ್ಯದಲ್ಲಿ ಎದುರಾಗಿರುವ ಉಪಚುನಾವಣೆ ಎದುರಿಸಲು ಬಿಜೆಪಿ ಸಜ್ಜಾಗಿದೆ.
ಸಂಜೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಸ್ಥಳೀಯ ನಾಯಕರ ಅಭಿಪ್ರಾಯ, ಆಕಾಂಕ್ಷಿಗಳ ವರ್ಚಸ್ಸು, ಗೆಲ್ಲುವ ಸಾಮರ್ಥ್ಯದ ಆಧಾರದಲ್ಲಿ ಗೆಲುವಿನ ಮಾನದಂಡದಂತೆ ಶಿವಮೊಗ್ಗ, ಜಮಖಂಡಿ, ಬಳ್ಳಾರಿಗೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿಗೆ ಕಳುಹಿಸಲು ನಿರ್ಧರಿಸಲಾಯಿತು. ಎಲ್ಲಿಗೆ ಯಾರು? ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬಿವೈ ರಾಘವೇಂದ್ರ, ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಜೆ ಶಾಂತ ಹಾಗೂ ಜಮಖಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಅವರ ಹೆಸರನ್ನ ಕೋರ್ ಕಮಿಟಿ ಅಂತಿಮಗೊಳಿಸಿದ್ದು ಪಕ್ಷದ ಕೇಂದ್ರ ಚುನಾವಣಾ ಸಮಿತಿಗೆ ಕಳುಹಿಸಿಕೊಡಲು ನಿರ್ಧರಿಸಲಾಯಿತು. ಮಂಡ್ಯ ಲೋಕಸಭಾ ಕ್ಷೇತ್ರ ಹಾಗೂ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆ ನಡೆಯುತ್ತಿದ್ದು ಇತರೆ ಪಕ್ಷದಿಂದ ಕೆಲವರು ಬಿಜೆಪಿ ಕಡೆ ಮುಖ ಮಾಡುತ್ತಿದ್ದಾರೆ. ಹೀಗಾಗಿ ಈ ಎರಡೂ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಅಧಿಕಾರವನ್ನ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪಗೆ ವಹಿಸಲಾಗಿದೆ. ಪಕ್ಷದವರಿಗೆ ನೀಡಬೇಕೋ ಅಥವಾ ಬೇರೆ ಪಕ್ಷದಿಂದ ಬರುವ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅಂತ 2-3 ದಿನದಲ್ಲಿ ನಿರ್ಧರಿಸಲಿದ್ದಾರೆ. ಪ್ರತಿ ಕ್ಷೇತ್ರಕ್ಕೂ ಚುನಾವಣಾ ಉಸ್ತುವಾರಿ ನೇಮಿಸಲಾಗಿದೆ. ಎಲ್ಲಿ ಯಾರು ಅಂತ ನೋಡೋದಾದ್ರೆ ಶಿವಮೊಗ್ಗ ಕ್ಷೇತ್ರಕ್ಕೆ ಕೆಎಸ್ ಈಶ್ವರಪ್ಪ, ಜಿಎಂ ಸಿದ್ದೇಶ್ವರ, ಶಿವಕುಮಾರ್ ಉದಾಸಿ, ಪಿ ರಾಜೀವ್, ಸುನಿಲ್ ಕುಮಾರ್, ಮಾಜಿ ಸಚಿವ ಜೀವರಾಜ್ ನೇಮಿಸಲಾಗಿದೆ. ಇನ್ನು ಬಳ್ಳಾರಿ ಕ್ಷೇತ್ರಕ್ಕೆ ರಮೇಶ್ ಜಿಗಜಿಣಗಿ, ಶ್ರೀರಾಮುಲು, ವಿ ಸೋಮಣ್ಣ, ಬಸವರಾಜ ಬೊಮ್ಮಾಯಿ, ಎನ್ ರವಿಕುಮಾರ್, ಪ್ರಭು ಚೌಹಾಣ್, ರಾಮಣ್ಣ ಲಮಾಡಿ ನೇಮಕವಾಗಿದ್ದಾರೆ. ಮಂಡ್ಯ ಕ್ಷೇತ್ರಕ್ಕೆ ಆರ್ ಅಶೋಕ್, ಪ್ರತಾಪ್ ಸಿಂಹ, ನಾಗೇಂದ್ರ, ಡಿಎಸ್ ವೀರಯ್ಯ ಅವರು ನೇಮಕವಾಗಿದ್ದಾರೆ. ಜಮಖಂಡಿ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್, ಪ್ರಭಾಕರ್ ಕೋರೆ, ಅರವಿಂದ ಲಿಂಬಾವಳಿ, ಮುರುಗೇಶ್ ನಿರಾಣಿ, ಗೋವಿಂದ ಕಾರಜೋಳ, ಗದ್ದಿಗೌಡರ್ ಉಸ್ತುವಾರಿಗಳಾಗಿದ್ದಾರೆ. ರಾಮನಗರ ಕ್ಷೇತ್ರಕ್ಕೆ ಡಿವಿ ಸದಾನಂದಗೌಡ, ಮುನಿರಾಜುಗೌಡ, ಸಿಪಿ ಯೋಗೇಶ್ವರ್, ಎ ನಾರಾಯಣಸ್ವಾಮಿ ನೇಮಕವಾಗಿದ್ದಾರೆ. ಹೀಗೆ ಪ್ರತಿ ಕ್ಷೇತ್ರಕ್ಕೂ ಒಂದೊಂದು ಉಸ್ತುವಾರಿಗಳ ಟೀಮ್ ರಚಿಸಲಾಗಿದೆ. ಸದ್ಯ ಬಿಜೆಪಿ ಉಪಚುನಾವಣೆ ಗೆಲ್ಲುವ ಹುಮ್ಮಸ್ಸಿನಲ್ಲಿದೆ. ಮೈತ್ರಿ ಪಕ್ಷಗಳ ಸವಾಲನ್ನ ಬಿಜೆಪಿ ಹೇಗೆ ಎದುರಿಸುವುದೋ ಕಾದು ನೋಡಬೇಕು. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, ಟಿವಿ5. ನಾನು ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸೋದಿಲ್ಲ ಅಂದಮೇಲೆ ನನ್ನ ತಾಯಿ ಲಾಬಿ ನಡೆಸುವ ಅಗತ್ಯವಿದೆ ಹಿಂದೆ ಬರೋದಿಲ್ಲ ಅಂತ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ರೇವಣ್ಣ ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ಲೋಕಸಭೆಗೆ ಸ್ಪರ್ಧಿಸುವ ಆಸೆ ಇದೆ, ಆದರೆ ಅದಕ್ಕೂ ಮುನ್ನ ಜಿಲ್ಲೆ ಎಲ್ಲಾ ಶಾಸಕರು ಹಾಗೂ ಮುಖಂಡರ ಜೊತೆ ಚರ್ಚಿಸಿ ದೇವೇಗೌಡರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಅಂತ ಪ್ರಜ್ವಲ್ ತಿಳಿಸಿದ್ದಾರೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ ದಶರಥ್ ನಡೆಸಿರುವ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಇಲ್ಲದೆ ನೋಡಿ. ದೇಶದಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಶುರುವಾಗುತ್ತೆ. ಅದು ಉಪಚುನಾವಣೆ ಅಖಾಡ ರಂಗೇರ್ತಿದೆ. ಈ ಉಪಚುನಾವಣೆ ಅಖಾಡದಲ್ಲಿ ಮಂಡ್ಯ ಮತ್ತು ರಾಮನಗರ ಕ್ಷೇತ್ರಗಳು ಸಾಕಷ್ಟು ದೊಡ್ಡ ಮಟ್ಟದ ಸದ್ದು ಮಾಡ್ತವೆ. ಅದರಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಅಖಾಡಕ್ಕೆ ಇಳಿತಾರೆ, ಅಭ್ಯರ್ಥಿ ಆಗ್ತಾರೆ ಅಂತ ಕೇಳಿಬರ್ತಿದೆ. ಖುದ್ದು ಈ ಬಗ್ಗೆ ಮಾತನಾಡೋಕ್ಕೆ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ಸರ್, ನೀವು ಕೂಡ ಅಭ್ಯರ್ಥಿ ಆಗ್ತೀರಾ? ಆ ಥರದೊಂದು ಮಾತುಗಳು ಕೇಳಿಬರ್ತಿದೆ, ಅದು ನಿಜಾನ? ಇಲ್ಲ ಸರ್, ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಬೈ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಲ್ಲ. ದೇವೇಗೌಡರು ಸಾಹೇಬರು ನೆನ್ನೆ ಬಂದಿದ್ದರು, ಹಬ್ಬದಲ್ಲಿ ಸಿಕ್ಕಿದ್ರು ನನಗೆ. ಅವ್ರ ಮುಖಾಂತರನೂ ನಾನು ಮಾತಾಡಿ ಎಲ್ಲ ವಿಚಾರವನ್ನು ಪ್ರಾಸ್ತಾವಿಕವಾಗಿ ಮಾತಾಡಿ ಅವ್ರಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಚುನಾವಣೆ ಬೈ ಎಲೆಕ್ಷನ್ಸ್ಗೆ ಹೋಗಲ್ಲ. ಯಾರೇ ಹಿರಿಯ ಕಾರ್ಯಕರ್ತರು ಇರ್ಬೋದು, ಇಲ್ಲ ಯಾರಿಗೇ ಇರ್ಬೋದು, ನಮ್ಮ ಪಕ್ಷದಲ್ಲಿ ಯಾರಿಗೆ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣವರು, ರೇವಣ್ಣ ಸಾಹೇಬರು ಯಾರಿಗೆ ಸೂಚಿಸ್ತಾರೆ ಅವ್ರಿಗೆ ನಾನು ದುಡಿಯೋಂಥ ಕೆಲಸ ನಾನು ಮಾಡ್ತೀನಿ ಸರ್. ಓಕೆ, ನಿಮ್ಮ ತಾಯಿಯವರು ಕೂಡ ಎಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಲ್ಲಿ ಮಾತುಗಳು, ವದಂತಿಗಳು ಕೇಳಿ ಬರ್ತಾ ಇತ್ತು. ಅದೆಲ್ಲ ನಾನು ಸೃಷ್ಟಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಯಾವತ್ತೂ ಲಾಬಿ ಮಾಡೇನೋ ಸೀಟ್ ತಗೊಳ್ಳೋದಂತಾಗಲಿ ಅಂತ ಕೆಲಸಗಳು ಯಾವತ್ತೂ ಕೈ ಹಾಕಿಲ್ಲ. ನಾವು ಯಾವುದೇ ಕಾರಣಕ್ಕೂ ನಮ್ಮ ತಾಯಿ ಆಗಲಿ ತಂದೆ ಆಗಲಿ ಯಾವುದೇ ಕಾರಣಕ್ಕೂ ಲಾಬಿ ಮಾಡಿಲ್ಲ. ನಮಗೆ ಆ ಲಾಬಿನೂ ಇಲ್ಲ. ನಾನೇ ಓಪನ್ ಆಗಿ ಹೇಳ್ತಿದ್ದೀನಿ, ನಾನು ಇವತ್ತು ಯಾವುದೇ ಕಾರಣಕ್ಕೂ ನಾವು ಕಂಟೆಸ್ಟ್ ಮಾಡೋದು ಬೈ ಎಲೆಕ್ಷನ್ ಕಂಟೆಸ್ಟ್ಮೆಂಟ್ಗೆ ನಮ್ಮ ಕುಟುಂಬದಿಂದ ಯಾರೂ ಇಲ್ಲ ಅಂತ ಹೇಳ್ತಿದ್ದೀನಿ. ಕೆಲವರು ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಕಡೆ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಹೇಳ್ತಾರೆ ಅಂದರೆ, ಇನ್ನೊಂದು ಕಡೆ ರೇವಣ್ಣವ್ರ ಕುಟುಂಬದಿಂದ ಇನ್ನೊಬ್ಬರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಈ ಥರದ ಮಾತುಗಳು ಕೇಳಿ ಬರ್ತವೆ. ಆ ಥರದ ಪೈಪೋಟಿ ನಿಜವಾಗ್ಲೂ ಇದೆಯಾ ಅಥವಾ? ನೋಡಿ ಸರ್, ಯಾವತ್ತೂ ಕೂಡ ಯಾವ ಪೈಪೋಟಿನೂ ಇರಲಿಲ್ಲ. ನಮ್ಮ ಚುನಾವಣೆ ನಾನು ಹೋರಾಟ ಮಾಡಿದ 8 ವರ್ಷದಲ್ಲಿ ನಾನು ಒಂದು ಗುರುತಿಸ್ಕೊಂಡಿದ್ದೀನಿ. ಏನು ಇವತ್ತು ರಾಜಕೀಯದಲ್ಲಿ ಗುರುತಿಸ್ಕೊಂಡು 8 ವರ್ಷ ಹೋರಾಟ ಮಾಡಿದ್ದೀನಿ. ಅದಕ್ಕೆ ಇವತ್ತು ನನಗೆ ಅವಕಾಶ ಮಾಡಿಕೊಡಿ ಅಂತ ವಿಧಾನಸಭೆ ಚುನಾವಣೆಯಲ್ಲಿ ಕೇಳಿದ್ದೆ ನಾನು. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲಿ ಪೈಪೋಟಿ ಅನ್ನೋ ವಿಚಾರ ಏನಿಲ್ಲ. ನಮ್ಮ ದುಡಿಮೆಗೆ ನಾವು ದೇವೇಗೌಡರು ಸಾಹೇಬರು ಗುರುತಿಸಿ ಏನು ಕೊಡ್ತಾರೆ ಅದಕ್ಕೆ ಸೂಕ್ಷ್ಮತೆಯಲ್ಲಿ
ನಾವು ಅದನ್ನು ತಗೊಂಡು ನಾವು ಹೋರಾಟ ಮುಂದುವರಿಸಬೇಕಾಗುತ್ತೆ. ಅದು ಯಾವತ್ತೂ ಮರೆಯೋದಿಲ್ಲ. ನಾನು ಅವ್ರ ಪರವಾಗಿ ಯಾವತ್ತೂ ಕೂಡ ದುಡಿಯೋದಕ್ಕೆ ನಾನು ತಯಾರಾಗಿರ್ತೀನಿ. ಆದರೆ ಈ ಸಂಬಂಧಪಟ್ಟಂಥ ಏನು ಬೈ ಎಲೆಕ್ಷನ್ ನಡೀತಾ ಇದೆ, ಈ ಸಂದರ್ಭದಲ್ಲಿ ನಾನು ಚುನಾವಣೆಗೆ ಯಾವುದೇ ಕಾರಣಕ್ಕೂ ಅಖಾಡದಲ್ಲಿ ಹಿಂದುಳಿದಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಪ್ರಜ್ವಲ್ ರೇವಣ್ಣ ಅವರ ಮಾತು. ಈ ಬಾರಿ ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ, ಅದರಲ್ಲೂ ಮಂಡ್ಯದಲ್ಲಿ ನಾನು ನಿಲ್ತೀನಿ ಅಂತ ಹೇಳ್ತಿರೋದು ಶುದ್ಧ ಸೃಷ್ಟಿ ಅಷ್ಟೇ ಅನ್ನೋದು ಪ್ರಜ್ವಲ್ ರೇವಣ್ಣ ಅವರ ಸ್ಪಷ್ಟನೆ. ಕ್ಯಾಮ್ರಾಮನ್ ಕಿರಣ್ ಜೊತೆ ದಶರಥ್ ಸಾವ್ರು, TV5 ಬೆಂಗಳೂರು. ಗುಜರಾತ್ನಿಂದ ಹಿಂದಿ ಭಾಷಿಕರು ಕಾಲ್ಕುಳಿತಿದ್ದಾರೆ. ಇದು ಕಾಂಗ್ರೆಸ್ ಬಿಜೆಪಿ ನಡುವಿನ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದೆ. ಈ ನಡುವೆ ಮೋದಿ ವಿರುದ್ಧ ಮಾಯಾವತಿ ಕಿಡಿಕಾರಿದ್ದಾರೆ. ಕೈಗಾರಿಕಾ ಪ್ರದೇಶ ಮತ್ತು ವಲಸೆ ಕಾರ್ಮಿಕರು ನೆಲೆಸಿರುವ ಪ್ರದೇಶಗಳಲ್ಲಿ ಪೊಲೀಸರ ಗಸ್ತು ಹೆಚ್ಚಿಸಲಾಗಿದೆ. ಹಿಂದಿ ಭಾಷಿಕರು ಮೋದಿಯ ತವರು ರಾಜ್ಯ ಗುಜರಾತ್ ತೊರೆಯುತ್ತಿದ್ದು, ಇದು ಆಡಳಿತಾರೂಢ ಬಿಜೆಪಿ ಮತ್ತು ವಿರೋಧ ಪಕ್ಷ ಕಾಂಗ್ರೆಸ್ ನಡುವಿನ ವಾಕ್ ಸಮರಕ್ಕೆ ವೇದಿಕೆಯಾಗಿದೆ. ಇಲ್ಲಿವರೆಗೆ 60,000 ವಲಸಿಗರು ಗುಜರಾತ್ ಬಿಟ್ಟಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಗುಜರಾತ್ ಸಿಎಂ ವಿಜಯ್ ರೂಪಾನಿ, ವಲಸಿಗರ ಮೇಲೆ ಹಲ್ಲೆ ಪ್ರಚೋದಿಸಿರುವ ತನ್ನ ಶಾಸಕನ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕ್ರಮ ಕೈಗೊಳ್ಳಲಿದ್ದಾರೆಯೇ ಎಂದು ಪ್ರಶ್ನಿಸಿದ್ದಾರೆ. ಹಿಂದಿ ಭಾಷಿಕರ ಮೇಲಿನ ದೌರ್ಜನ್ಯ ಸಂಬಂಧ ಕಾಂಗ್ರೆಸ್ ಶಾಸಕ ಅಲ್ಪೇಶ್ ಠಾಕೂರ್ ಮತ್ತು ಅವರ ಗುಜರಾತ್ ಕ್ಷತ್ರಿಯ ಠಾಕೂರ್ ಸೇನಾ ವಿರುದ್ಧ ಬಿಜೆಪಿ ಆರೋಪ ಮಾಡಿದೆ. ವಲಸಿಗರು ಸೇರಿದಂತೆ ಎಲ್ಲರೂ ಗುಜರಾತ್ ಸೇಫ್ ಎಂಬ ಭಾವನೆ ಮೂಡಿಸಲು ಯತ್ನಿಸಲಾಗುತ್ತಿದೆ ಎಂದು ಗುಜರಾತ್ ಸರ್ಕಾರ ಹೇಳಿದೆ. ವಲಸೆ ಕಾರ್ಮಿಕರ ಮೇಲೆ ಹಿಂಸಾತ್ಮಕ ದೌರ್ಜನ್ಯ ನಡೆಯುವುದಕ್ಕೆ ಕುಮ್ಮಕ್ಕು ನೀಡಿದರೆಂಬ ಆರೋಪಕ್ಕೆ ಗುರಿಯಾಗಿರೋ ಕಾಂಗ್ರೆಸ್ ಶಾಸಕ ಅಲ್ಪೇಶ್ ಠಾಕೂರ್ ಇದೀಗ ತನ್ನನ್ನ ಸಮರ್ಥಿಸಿಕೊಳ್ಳಲು ಪರದಾಡ್ತಾ ಇದ್ದಾರೆ. ವಲಸೆ ಕಾರ್ಮಿಕರು ಛತ್ ಪೂಜೆಗಾಗಿ ಗುಜರಾತ್ನಿಂದ ಹುಟ್ಟೂರಿಗೆ ಮರಳುತ್ತಿದ್ದಾರೆಯೇ ಹೊರತು ಅವರನ್ನ ಯಾರೂ ರಾಜ್ಯದಿಂದ ಹೊರಗಟ್ಟುತ್ತಿಲ್ಲ ಎಂದಿದ್ದಾರೆ. ಬಿಹಾರಿಗಳು ತಮ್ಮ ರಾಜ್ಯಕ್ಕೆ ಮರಳಲು ತಾನು ಕಾರಣನೆಂಬ ಆರೋಪ ಅಲ್ಲಗಳೆದಿದ್ದಾರೆ. ಈ ಮಧ್ಯೆ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ, ಉತ್ತರ ಭಾರತೀಯರು ವಿದೇಶಿಗರಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಹಾರ ಮತ್ತು ಉತ್ತರ ಪ್ರದೇಶದ ಮತದಾರರು ಪ್ರಧಾನಿ ಮೋದಿಗೆ ಮತ ಹಾಕಿದ್ದಾರೆ. ಅವರು ವಾರಣಾಸಿಯಿಂದ ಗೆದ್ದು ಪ್ರಧಾನಿಯಾಗಿದ್ದಾರೆ. ಆದರೆ ಅವರ ತವರು ರಾಜ್ಯ ಗುಜರಾತ್ನಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶದ ವಲಸೆ ಕಾರ್ಮಿಕರನ್ನ ಗುರಿಯಾಗಿರಿಸಿಕೊಂಡು ದಾಳಿ ನಡೆಸಲಾಗ್ತಾ ಇದೆ. ಇಂತಹ ದಾಳಿಗಳ ವಿರುದ್ಧ ಗುಜರಾತ್ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. श्री नरेंद्र मोदी जी तो जो देश के प्रधानमंत्री हैं वो गुजरात के रहने वाले हैं और वो मेंबर पार्लियामेंट बनकर आए हैं वाराणसी से लेकर और उत्तर प्रदेश से। लेकिन दुख की बात ये है कि उत्तर प्रदेश के जिन लोगों ने उनको जिताकर भेजा और वो देश के प्रधानमंत्री भी इस समय बने हुए हैं, तो दुख की बात ये है कि गुजरात में जो उत्तर प्रदेश और बिहार जो लोग हैं तो उनके साथ में जो दुर्व्यवहार हो रहा है. ಇತ್ತ ಸಮಾಜವಾದಿ ಪಕ್ಷದ ಮುಖಂಡ ಘನ್ಶ್ಯಾಮ್ ಟ್ವಿಟರ್ ಮೂಲಕ ಈ ಘಟನೆ ಖಂಡಿಸಿದ್ದು, ಎಲ್ಲ ನಾಗರಿಕರಲ್ಲೂ ಸುರಕ್ಷತಾ ಭಾವನೆ ಮೂಡಿಸಲು ಗುಜರಾತ್ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇಂತಹ ಹಲ್ಲೆಗಳು ಬಡವರ ವಿರೋಧಿ ಮನಸ್ಥಿತಿಗಳು. ತವರು ರಾಜ್ಯ ಗುಜರಾತ್ನಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶದ ವಲಸಿಗರ ರಕ್ಷಣೆಯ ಜವಾಬ್ದಾರಿ ತೆಗೆದುಕೊಳ್ಳದಿದ್ರೆ ಮೋದಿಗೆ ಉತ್ತರ ಪ್ರದೇಶದಲ್ಲಿ ಜಾಗ ಇಲ್ಲ ಅಂತ ಎಚ್ಚರಿಸಿದ್ದಾರೆ. ಈ ಮಧ್ಯೆ ಕೈಗಾರಿಕಾ ಪ್ರದೇಶ ಮತ್ತು ವಲಸೆ ಕಾರ್ಮಿಕರು ನೆಲೆಸಿರುವ ಪ್ರದೇಶಗಳಲ್ಲಿ ಪೊಲೀಸರ ಗಸ್ತು ಹೆಚ್ಚಿಸಲಾಗಿದೆ. ವಲಸಿಗರಲ್ಲಿ ಸುರಕ್ಷತಾ ಭಾವನೆ ಮೂಡಿಸಲು ಗುಜರಾತ್ ಸರ್ಕಾರ ಪ್ರಯತ್ನಿಸುತ್ತಿದೆ. ನ್ಯೂಸ್ ಡೆಸ್ಕ್ TV5. ಟ್ವಿಟರ್ನಲ್ಲಿ ಈಗ ಮೀಟು ಚಳುವಳಿ, ಇದರೊಂದಿಗೆ ಹಲವು ದಿಗ್ಗಜರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬರುತ್ತಿದೆ. ಈ ಆನ್ಲೈನ್ ಚಳುವಳಿಗೆ ತೆಲುಗು ಸ್ಟಾರ್ ಸಮಂತ ಅಕ್ಕಿನೇನಿ ಬೆಂಬಲ ಸೂಚಿಸಿದ್ದಾರೆ. ಇತ್ತ ವಿದೇಶಾಂಗ ಖಾತೆ ರಾಜ್ಯ ಸಚಿವ MG ಅಕ್ಬರ್ ವಿರುದ್ಧ ಕೇಳಿ ಬಂದಿರುವ ಆರೋಪ ಸಂಬಂಧ ಪ್ರತಿಕ್ರಿಯಿಸಲು ಹಿರಿಯ ಸಚಿವೆ ಸುಷ್ಮಾ ಸ್ವರಾಜ್ ನಿರಾಕರಿಸಿದ್ದಾರೆ. ಮೀಟು ಆನ್ಲೈನ್ ಚಳವಳಿಯಲ್ಲಿ ಹಳೆಯ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಮರುಜೀವ ಪಡೆದುಕೊಳ್ಳುತ್ತಿದೆ. ವಿದೇಶಾಂಗ ಖಾತೆ ರಾಜ್ಯ ಸಚಿವ ಹಾಗೂ ಮಾಜಿ ಸಂಪಾದಕ MG ಅಕ್ಬರ್ ವಿರುದ್ಧವೂ ಆರೋಪ ಕೇಳಿಬಂದಿದೆ. ಆದರೆ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. Ma'am, there are serious allegations leveled against Mr. MG Akbar. These are sexual harassment allegations. You're a woman minister in charge. Yes, ma'am. Will there at least be an internal probe man? Will there be a probe man on the allegations? MK ಅಕ್ಬರ್ ಅವರು ಪ್ರತಿಷ್ಠಿತ ಪತ್ರಿಕೆಯ ಸಂಪಾದಕರಾಗಿದ್ದಾಗ ನಾನು ಸಂದರ್ಶನಕ್ಕೆ ಹೋಗಿದ್ದಾಗ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಪ್ರಿಯಾ ರಮಣಿ ಟ್ವೀಟ್ ಮಾಡಿದ್ದಾರೆ. ಈ ಮಧ್ಯೆ ತಮಿಳು ಚಿತ್ರ ಸಾಹಿತಿ ವೈರಮುತ್ತು ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಲಾಗಿದೆ.
ಹೆಸರು ಹೇಳಿಚ್ಛಿಸದ ಮಹಿಳೆಯೊಬ್ಬಳು ಪತ್ರಕರ್ತೆ ಸಂಧ್ಯಾ ಮೆನನ್ಗೆ ಸಂದೇಶ ಕಳಿಸಿ ಪ್ರಕರಣ ಬಹಿರಂಗಪಡಿಸಿದ್ದಾರೆ. ವೈರಮುತ್ತು ಅವರ ಪ್ರಾಜೆಕ್ಟ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಾಗ ಈ ಘಟನೆ ನಡೆದಿದೆ ಎಂದು ದೂರಿದ್ದಾರೆ. ಆಕೆಗೆ ಆಗ 18 ವರ್ಷ. ಚಿತ್ರಗೀತೆಯೊಂದರ ಬಗ್ಗೆ ಚರ್ಚೆ ನಡೆಸಲು ಬಂದ ವೈರಮುತ್ತು ನನ್ನನ್ನು ಅಪ್ಪಿ ಮುತ್ತು ನೀಡಿದ್ದಾರೆ. ಆ ಹೊತ್ತಿನಲ್ಲಿ ನನಗೇನ್ ಮಾಡಬೇಕು ಎಂದು ತಿಳಿದಿಲ್ಲ. ನಾನು ಓಕೆ ಸರ್ ಥ್ಯಾಂಕ್ ಯು ಎಂದು ಅವರ ಮನೆಯಿಂದ ಹೊರಗೆ ಓಡಿದ್ದೆ. ಚೆನ್ನೈನ ಕೊಡಮಕ್ಕಂ ಎಂಬಲ್ಲಿ ವೈರಮುತ್ತು ಅವರ ಮನೆಯಲ್ಲಿ ಈ ಘಟನೆ ನಡೆದಿತ್ತು. ಇದಾದ ಬಳಿಕ ನಾನು ಒಂಟಿಯಾಗಿ ಆತನ ಕೈಗೆ ಸಿಗದಂತೆ ಗುಂಪಿನಲ್ಲೇ ಓಡಾಡುತ್ತಿದ್ದೆ. ವೈರಮುತ್ತು ಅವರಿಗೆ ರಾಜಕೀಯ ಕೈವಾಡ ಇರುವುದರಿಂದ ಅವರ ಸಂತ್ರಸ್ತರ ಬಾಯಿ ಮುಚ್ಚಿಸುತ್ತಾರೆ ಎಂದು ಸಂತ್ರಸ್ತ ಮಹಿಳೆ ಕಿಡಿಕಾರಿದ್ದಾರೆ. ಸಂಧ್ಯಾ ಅವರ ಟ್ವೀಟ್ಗೆ ರೀಟ್ವೀಟ್ ಮಾಡಿದ ಗಾಯಕಿ ಚಿನ್ಮಯಿ, ಸಿನಿಮಾ ರಂಗಕ್ಕೆ ಗೊತ್ತು, ಗಂಡಸರಿಗೂ ಗೊತ್ತು, ಸಮಯ ಮೀರಿದೆ ಎಂದು ಬರೆದಿದ್ದಾರೆ. ಸಂಧ್ಯಾ ಅವರು ಈ ಟ್ವೀಟ್ ಮಾಡಿದ ನಂತರ ಚಿನ್ಮಯಿ ಅವರು ವೈರಮುತ್ತು ಮೇಲಿರುವ ಮತ್ತೊಂದು ಆರೋಪ ಟ್ವೀಟಿಸಿದ್ದಾರೆ. ವೈರಮುತ್ತು ಅವರು ಸೀತಮಲ್ ಕಾಲೋನಿಯ ಮನೆಯಲ್ಲಿ ಬಾಗಿಲಿಗೆ ಚಿಲ್ಕ ಹಾಕಿ ಮಹಿಳೆಯೊಬ್ಬರನ್ನು ಮುಟ್ಟಲು ಪ್ರಯತ್ನಿಸಿದರು ಎಂದು ಆರೋಪಿಸಿದ್ದಾರೆ. ಈ ಆರೋಪದ ಬಗ್ಗೆ ತಮಿಳು ಸಿನಿಮಾ ರಂಗ ಮೌನ ವಹಿಸಿದರೂ ನಟಿ ಸಮಂತಾ ಮತ್ತು ವರಲಕ್ಷ್ಮಿ ಶರತ್ ಕುಮಾರ್ ಮೀಟು ಚಳುವಳಿಗೆ ದನಿಗೂಡಿಸಿದ್ದಾರೆ. ಲಿಂಗ ತಾರತಮ್ಯದ ಬಗ್ಗೆ ದನಿ ಎತ್ತಿದ ಸಮಂತಾ ಮೀಟು ಚಳುವಳಿಗೆ ಮಹಿಳೆಯರಿಂದ ಹೆಚ್ಚಿನ ಪ್ರತಿಕ್ರಿಯೆ ಬರುತ್ತಿರುವುದು ಖುಷಿ ನೀಡಿದೆ. ಈ ಧೈರ್ಯ ಮೆಚ್ಚುವಂತದ್ದು. ಈ ಪ್ರಕರಣಗಳಲ್ಲಿ ಕೆಲವು ಮಹಿಳೆಯರನ್ನು ಪ್ರಶ್ನಿಸಿ ಅವರನ್ನೇ ಸಂಶಯದಿಂದ ನೋಡುತ್ತಿರುವುದರ ಬಗ್ಗೆ ನನಗೆ ಮರುಕವಿದೆ. ನಮ್ಮ ಈ ಧ್ವನಿಯಿಂದಾಗಿ ನಾವು ಹಲವರು ಚಿಕ್ಕ ಮಕ್ಕಳನ್ನು ರಕ್ಷಿಸುತ್ತಿದ್ದೇವೆ. ನಾನು ಮೀಟು ಇಂಡಿಯಾ ಚಳವಳಿ ಬೆಂಬಲಿಸುತ್ತಿದ್ದೇನೆ ಎಂದು ಟ್ವೀಟಿಸಿದ್ದಾರೆ. ಈ ಎಲ್ಲ ಕಥೆಗಳು ಎಚ್ಚರದ ಕರೆಗಂಟೆಗಳಾಗಿವೆ. ಕಳೆದ ವರ್ಷವೇ ತಾನು ಮೀಟು ಚಳವಳಿಗೆ ದನಿಗೂಡಿಸಿದ್ದೆ. ಜನರು ಈ ರೀತಿ ಮಾತನಾಡಲು ಮುಂದೆ ಬರಬೇಕು ಎಂದು ನಟಿ ವರಲಕ್ಷ್ಮಿ ಶರತ್ ಕುಮಾರ್ ಟ್ವೀಟಿಸಿದ್ದಾರೆ. 2017ರಲ್ಲಿ ಹಾಲಿವುಡ್ನಲ್ಲಿ ಮೀಟು ಚಳವಳಿ ಮೊದಲ ಬಾರಿಗೆ ಆರಂಭವಾಯಿತು. ಭಾರತದಲ್ಲಿ ಇತ್ತೀಚೆಗೆ ಬಾಲಿವುಡ್ ನಟಿ ತನುಶ್ರೀ ದತ್ತಾ ಅವರು ಹಿರಿಯ ನಟ ನಾನಾ ಪಾಟೇಕರ್ ವಿರುದ್ಧ ಮೀಟು ಚಳವಳಿ ಆರಂಭಿಸಿದ ಬಳಿಕ ಬಿರುಸುಗೊಂಡಿದೆ. ಹಲವು ಕ್ಷೇತ್ರಗಳಲ್ಲಿನ ಮಹಿಳೆಯರು ತಾವು ಅನುಭವಿಸಿದ ಲೈಂಗಿಕ ದೌರ್ಜನ್ಯ ಪ್ರಕರಣ ಬಯಲು ಮಾಡುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ TV5. ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.